ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾ ಮಾಡ್ತಾ ಇರೋದು ಮಾವಿನಕಾಯಿ ಉಪ್ಪಿನಕಾಯಿ, ಬೇಸಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ನೋಡಿ, ಇದು ನಮ್ಮ ಮನೆಯ ಕಾಂಪೌಂಡ್ನಲ್ಲಿ ಬೆಳೆದಂಥ ಮಾವಿನಕಾಯಿಗಳು. ನೀಟಾಗಿ ತೊಳೆದು ಕಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಮಸಾಲೆ ಮಾಡ್ಕೋಬೇಕು. ನಾನು 1 ಕಪ್ಪು ಸಾಸಿವೆಯನ್ನು ಹುರ್ಕೊಂಡಿದ್ದೀನಿ. ಅರ್ಧ ಕಪ್ಪು ಮೆಂತೆ ಕೆಂಪಾಗಿ ಚಟಪಟ ಅನ್ನೋ ಥರ ಹುರ್ಕೊಳ್ಬೇಕು. ಆಮೇಲೆ ಅರ್ಧ ಕಪ್ಪು ಜೀರಿಗೆ ಹುರಿದು ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋಲ್ಲ ಅಂತ ಹೇಳ್ತಾರೆ. ಈ ಮೂರನ್ನು ಹುರಿದಾದ್ಮೇಲೆ ಉಪ್ಪನ್ನು ಹುರ್ಕೊಳ್ತಾ ಇದ್ದೀನಿ. 1.5 ಕಪ್ಪು ಉಪ್ಪು ಹುರ್ಕೊಂಡಿದ್ದೀನಿ. ಇದನ್ನು ಆರಿದಾದ ಮೇಲೆ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ತುಂಬ ನುಣ್ಣಗೆ ಅಲ್ಲ, ತರಿಯಾಗಿಯೂ ಅಲ್ಲ, ಆ ರೀತಿ. ಆಮೇಲೆ ಉಪ್ಪನ್ನು ಕೂಡ ಪುಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು, ಅದು 1.5 ಕಪ್ಪು ಬೆಳ್ಳುಳ್ಳಿ ಹೆಸರುಗಳನ್ನು ನಾನು ಮಿಕ್ಸಿ ಮಾಡಿ ಜಜ್ಜಿ ಆದರೂ ಹಾಕ್ಕೋಬೋದು, ಮಿಕ್ಸಿ ಮಾಡಿ ಆದರೂ ಹಾಕ್ಕೋಬೋದು, ಇಡಿಯಾಗಿ ಹಾಕ್ಕೋಬೋದು. ನೋಡಿ, ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅರ್ಧ ಕೆಜಿ ಮೇಲೆ ನಾನು ಹಾಕಿದ್ದು 9 ಕಾಯಿಗಳಿಗೆ 9 ಕಾಯಿ ಹೆಚ್ಕೊಂಡಿದ್ದೆ. ಅದಕ್ಕೆ 2 ಕಪ್ಪು ಖಾರದ ಪುಡಿ, 1.5 ಕಪ್ಪು ಉಪ್ಪು, ಆಮೇಲೆ 2 ಕಪ್ಪಿನಷ್ಟು ಮಸಾಲೆ ಆಗಿದೆ ಪುಡಿ, ಅರಿಶಿಣ ಪುಡಿ ಎಲ್ಲವನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಹೋಳುಗಳಿಗೆ ಅಂಟುಕೊಳ್ಬೇಕು. ಆ ರೀತಿ ಎಣ್ಣೆಯನ್ನು ಕಾಸಿ ಆದಮೇಲೆ ತಣ್ಣಗಾದ ಮೇಲೆ ಕಲಿಸ್ಕೊಳ್ಬೇಕು. ನೋಡಿ, ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ. ನೀವು ಇಡಿಯಾಗಿ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಈಗ ಎಣ್ಣೆ ತಣ್ಣಗಾಗಿದೆ. 3/4 ಕೆಜಿಯಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ 9 ಕಾಯಿಗಳಿಗೆ. ಒಂದೊಂದು ಕಾಯಿ ಸುಮಾರು ಅರ್ಧ ಕೆಜಿ ಇದೆ. ನೋಡಿ, ನೀಟಾಗಿ ಕಲಿಸ್ಕೊಳ್ಬೇಕು ಎಣ್ಣೆ ಹಾಕಿದ ಮೇಲೆ. ನೀವು ಏನಾದರೂ ಉಪ್ಪಿನಕಾಯಿ ಹಾಕ್ತಾ ಇದ್ದರೆ ಈ ರೀತಿ ಟ್ರೈ ಮಾಡಿ. ಈ ಉಪ್ಪಿನಕಾಯಿ ಕಲಿಸಿದಾದ ಮೇಲೆ ಒಂದು 10 ನಿಮಿಷ ಬಿಟ್ಟು ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕು. ಆಮೇಲೆ ಇದನ್ನು ಭರಣಿಯಲ್ಲಿ ಅಥವಾ ಗಾಜಿನ ಗ್ಲಾಸ್ ಎಲ್ಲಾದರೂ ಹಾಕ್ಕೋಬೋದು. ಈ ರೀತಿ ಭರಣಿ ಇದ್ದರೆ ಪರವಾಗಿಲ್ಲ, ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಗಾಜಿನ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟು ವರ್ಷದವರೆಗೂ ತಿನ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.